ಎಷ್ಟು ಗೊತ್ತಿಲ್ಲ ಅವರು ಬಾಕ್ಸ್ ತಂದು ಬಿಟ್ಟಿರ್ತಾರೆ. ಸೈಡ್ ಬನ್ನಿ ಮಂಜಣ್ಣ. ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ಟ್ರಸ್ಟ್ನಿಂದ ಉಚಿತ ಊಟ ಕಲ್ಪಿಸಿಕೊಳ್ಳಲು ಸರ್ಕಾರಿ ಅಧಿಕಾರಿಗಳಿಂದಲೇ ಅಡ್ಡಿಯಾಗಿದೆ. ಕಾಣದ ಕೈಗಳಿಂದ ವಿದ್ಯಾರ್ಥಿಗಳ ಊಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಊಟವಿಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಊಟ ನೀಡೋಕೆ ಮುಂದಾದ ಟ್ರಸ್ಟ್ ಮುಖಂಡರಿಗೆ ನೋ ಎಂಟ್ರಿ ಅಂತ ಕಾಲೇಜು ಆಡಳಿತ ಮಂಡಳಿ ತಿಳಿಸಿದೆ. ಊಟ ನೀಡೋಕೆ ಮುಂದಾದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪ್ರತಿನಿತ್ಯ 600 ವಿದ್ಯಾರ್ಥಿನಿಯರು ಊಟ ಇಲ್ಲದೆ ಪರದಾಡುತ್ತಿದ್ದಾರೆ. ಊಟ ನೀಡಲು ಮುಂದಾದರೂ ತಿರಸ್ಕರಿಸಿದ ಕಾಲೇಜು ಆಡಳಿತ ಮಂಡಳಿ. ಊಟ ನೀಡಲು ಮುಂದಾದರೂ ಕಾಲೇಜು ಆಡಳಿತ ಮಂಡಳಿ ತಿರಸ್ಕರಿಸೋದರ ಹಿಂದೆ ಕಾಣದ ಕೈವಾಡ ಇದೆ ಅಂತ ಟ್ರಸ್ಟ್ ಮುಖಂಡರು ಆರೋಪಿಸಿದ್ದಾರೆ. ಇನ್ನು ಸಂಸದ ಸುಧಾಕರ್ ಜೊತೆ ಕಾಣಿಸಿಕೊಂಡಿದ್ದ ಟ್ರಸ್ಟ್ ಮುಖಂಡ ಆದ್ದರಿಂದ ಶಾಸಕರ ಒತ್ತಡಕ್ಕೆ ಊಟವನ್ನ ನೋ ಅಂತ ಕಾಲೇಜು ಆಡಳಿತ ಮಂಡಳಿ ಎಂಬ ಆರೋಪ ಕೇಳಿಬಂದಿದೆ. ಕಾಲೇಜು ಹೊರಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಊಟ ನೀಡೋಕೆ ಟ್ರಸ್ಟ್ ಮುಂದಾಗಿದ್ದು ಪ್ರತಿನಿತ್ಯ ಊಟ ನೀಡೋಕೆ ಮುಂದಾಗ್ತೀವೆಂದು ಟ್ರಸ್ಟ್ ಅಧ್ಯಕ್ಷ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ತಗೋಪ, ಅವ್ರಿಗೆ ಇತಿಹಾಸನೇ ಐತೆ ಹೋಟ್ಲಿಗೆ. ನೋಡಿದ್ರೆ ಇದಕ್ಕಿದ್ದಂಗೆ ಪರ್ಮಿಷನ್ ಇಲ್ಲ. ನಂಗೆ ಅರ್ಥ ಆಗಿಲ್ಲ, ಪರ್ಮಿಷನ್ ಏನಕ್ಕೆ ಬೇಕು? ಊಟ ಕೊಡಕ್ಕೆ ಒಂದ್ ದಿವಸ ಮನೆಯಲ್ಲಿ ಹೆಣ್ಮಕ್ಳು ಊಟ ಇದ್ರೆ ವಾಪಸ್ ಹೋದ್ರೆ ಇಲ್ಲಿಂದ ಏನು ಗೊತ್ತಿಲ್ಲ ಬ್ರದರ್, ಏನು ಗೊತ್ತಿಲ್ಲ. ಅಡ್ಡಿ ಪಡಿಸ್ತಾ ಇರೋರು ಅವ್ರ ಆತ್ಮಸಾಕ್ಷಿ ಗೊತ್ತು. ನಾನು ಕಾಲೇಜಿಗೆ ಬಂದಿದ್ದೆ. ನಾನು ಫಸ್ಟ್ ಟೈಮ್ ಅವತ್ತು ಒಂದು ದಿವಸ ಏನೋ ಫಂಕ್ಷನ್ಗೆ ಅಂತ ಕರೆದು ನನ್ನ ಕೂಡ ನಾನು ಹೊರಟಿದ್ದೆ. ದಯವಿಟ್ಟು ಇರಿ ಸರ್ ಅಂತ. ಆಮೇಲೆ ಪ್ರಿನ್ಸಿಪಲ್ ಅಷ್ಟು ಈಸಿ ಅಲ್ಲ. ಮುಚ್ಕೊಂಡು ನಿಮ್ ಕೆಲಸ ಮಾಡ್ಕೊಂಡು ಇದ್ರೆ ಸರಿ. ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ. ಕೆಟ್ಟ ಕೆಲಸ ಮಾಡಕ್ಕೆ ಹೊರಟಿಲ್ಲ ನಾವು. ನಿಮ್ಗೆ ಆಲ್ರೆಡಿ ಕೇದಕ್ಕೆ ಇಟ್ಟಿದ್ದೀನಿ. ಒಬ್ಬೊಬ್ಬನ ರೋಡಲ್ಲಿ ನಿಲ್ಲಿಸ್ತೀನಿ. ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ. ನನ್ನ ಸೇಫ್ ಮಾಡ್ಕೊಂಡು ನನ್ಗೆ ಏನು ಮಾಡಬೇಕು ನಂಗೆ ಗೊತ್ತಿದೆ. ಜಾಸ್ತಿ ಆಟ ಆಡೋದು ಬೇಡ. ಅಷ್ಟಕ್ಕೂ ಧೈರ್ಯ ಇದ್ರೆ ಸ್ಟಾರ್ಟ್ ಮಾಡ್ರಿ. ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡ್ರಿ. ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೊಟ್ಬಿಡ್ತೀನಿ. ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಿಲ್ಲಲ್ಲ. ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು. ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ. ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ. ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಏನಾದ್ರು ಆಟ ಆಡ್ಬೇಕು ಅಂತಿದ್ರೆ ಬನ್ನಿ ನೋಡೋಣ. ಅದೇನಾಗುತ್ತೆ ನೋಡೋಣ. 45 ಸ್ವಾಮಿ ನನಗೆ. ಇನ್ನೊಂದು 15-20 ವರ್ಷ 25 ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು. ನನಗೆ ತೃಪ್ತಿ ಇದೆ ನಾನು ಇವತ್ತೇನಾಗಿದ್ದೀನಿ ಅಂತ. ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾವು ಹೆಣ್ಮಕ್ಳಿಗೆ ಊಟ ಕೊಡೋಕೆ ಹೊರಟಿದ್ದೀವಿ. ಊಟ ಕೊಡ್ತೀವಿ. ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ತಡೆಯೋಕ್ಕಾಗುತ್ತೋ ತಡೀರಿ. ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲ್ಲ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಸೊ ಮಚ್. ಸುಮಾರು ಒಂದು 15 ದಿವಸದಿಂದ ಬಂದಾಗ ಯಾವುದೋ ಬೇರೆ ಪ್ರೋಗ್ರಾಮ್ ಒಂದು 20 ದಿವಸದಿಂದ ಅದು ಪ್ರೋಗ್ರಾಮ್ಗೆ ಅಂತ ನನಗೆ ಎಷ್ಟಾಗಿತ್ತು. ಎಷ್ಟಾಗಿ ಮುಗಿಸ್ಕೊಂಡು ಹೊರಡೋ ಟೈಮ್ಗೆ ಅವರೇ ರಿಕ್ವೆಸ್ಟ್ ಮಾಡಿದ್ರು. ನಾನು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡು ಕೆಲಸ ಮಾಡ್ತಿರ್ತಿಲ್ಲ. ಅವ್ರು ಗೊತ್ತಿರೋದ್ರಿಂದ ದಯವಿಟ್ಟು ಹೆಣ್ಮಕ್ಳಿಗೆ ಏನಾದರೂ ಸಹಾಯ ಆಗೋ ಥರ ಮಧ್ಯಾಹ್ನದ ಊಟ ಕೊಡುವಂಥ ವ್ಯವಸ್ಥೆ ಮಾಡಿ. ಬೆಳಗ್ಗೆ 5 ಗಂಟೆಗೆ ಬಾಗೇಪಲ್ಲಿಗಿಂತಲೂ ದೂರದಿಂದ, ಶಿಡ್ಲಘಟ್ಟಕ್ಕಿಂತಲೂ ದೂರದಿಂದ, ತುಂಬ ಹಳ್ಳಿ ಭಾಗಗಳಿಂದ ಬರುವಂಥ ಬಡ ಹೆಣ್ಣು ಮಕ್ಕಳು ಊಟ ಇಲ್ದಿರ ಬರ್ತಾರೆ. 9 ಗಂಟೆಗೆ ಇಲ್ಲಿ ರೀಚ್ ಆಗ್ತಾರೆ.
ಮತ್ತು 3-4 ಗಂಟೆಗೆ ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟಕ್ಕೆ 8 ಗಂಟೆ ಆಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಒಂದೊತ್ತು ಕೂಡ ಊಟ ಮಾಡಿರಲ್ಲ, ಅಪೌಷ್ಟಿಕತೆಯಿಂದ ತುಂಬ ನರಳ್ತಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಪ್ರತಿ ದಿವಸ ಕಾಲೇಜಲ್ಲಿ 5ರಿಂದ 10 ಹೆಣ್ಮಕ್ಳು ಜ್ಞಾನ ತಪ್ಪಿ ಬಿದ್ದೋಗ್ತಿದ್ದಾರೆ ಸುಸ್ತಾಗಿ. ವಿಷಯ ಎಲ್ಲ ಗಮನಕ್ಕೆ ತಂದಾಗ ನನಗೆ ನಿಜಕ್ಕೂ ತುಂಬ ದುಃಖಕರ ಸಂಗತಿ ಅಂತ ಅನಿಸ್ತು. ಯಾಕೆಂತಂದರೆ ಈಗ ಕೂಗಳತೆಯ ದೂರದಲ್ಲಿ ಎಲ್ಲಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ನಮ್ಮದು, ಕೂಗಳತೆಯ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಹೆಣ್ಣು ಮಕ್ಕಳು 600 ಜನದಲ್ಲಿ ಅಟ್ಲೀಸ್ಟ್ ಒಂದು 300 ಜನ ಹೆಣ್ಮಕ್ಳು ಹಶುಕೊಂಡು ಪಾಠ ಕೇಳೋಕ್ಕಾಗ್ದಿರ ಒದ್ದಾಡಿಕೊಂಡು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳು ಇದ್ದಾರೆ ಅಂತಂದಾಗ ನಾನು ಹಿಂದೆ ಮುಂದೆ ನೋಡಿದಿರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಪ್ಕೊಂಡೆ.